6 ತಿಂಗಳೆಲ್ಲ ಬಂತು ಉತ್ತರ ಪ್ರದೇಶದ ಚುನಾವಣೆ. ಇದನ್ನು ಹೇಳಿದೆ ನಿಮಗೆ, ಈ 11 ಕೋಟಿಯಲ್ಲಿ 5-6 ಕೋಟಿ ಯುವಕರಿದ್ದಾರೆ. ಅದೇ ಕಾಲಕ್ಕೆ ಬಿಹಾರದಲ್ಲಿ ಮುಗಿದದ, ಆದರೂ ಸಹಿತ ಅಲ್ಲಿಂದ ಸಹಿತ ಬಂದರೆ ಅಲ್ಲಿ 3-3.5 ಕೋಟಿ 4 ಕೋಟಿ ಜನಸಂಖ್ಯೆ ಯುವಕರಿದ್ದಾರೆ ಅಂತ ಬರ್ತಾ ಇದ್ದಾವೆ. ಈ ಎರಡೂ ರಾಜ್ಯಗಳ ಯುವಕರು ಏನಾದರೂ ಒಂದಾದರೆ ಕೂಡಿದರೆ ಒಂದು ಹೊಸ ಬದಲಾವಣೆ ನಿಶ್ಚಿತ ಆಗ್ತೈತೆ ಅನ್ನೋದು ಈಗ ನೋಡ್ಬೋದು ಬಂದಂಥದ್ದು. ಮತ್ತು ಈ ರಾಷ್ಟ್ರದ ಹಣೆ ಬರ ಬರೆಯುವಂಥ ರಾಜ್ಯಗಳು ಏನಾದಿದ್ರೆ ಅದು ಉತ್ತರ ಪ್ರದೇಶ ಮತ್ತು ಬಿಹಾರ್. ಅದರಲ್ಲೂ ಉತ್ತರ ಪ್ರದೇಶದ ರಾಮ ಮಂದಿರದಲ್ಲಿ ನಡೆದಂಥ ಹಗಲು ದರೋಡೆ, ಹಣದ ದರೋಡೆ, ಬಂಗಾರ ದರೋಡೆ ಇವು ಸಹಿತ ಸಾಕಷ್ಟು ಉತ್ತರ ಪ್ರದೇಶ ಚರ್ಚೆ ಆಗೋದ್ರಿಂದಾಗೆ ಮೋದಿಯವರಿಗೆ ಈ ಚುನಾವಣೆಗೆ ಎದುರಿಸೋದು ಹೆಂಗೆ ಅನ್ನೋಂಥ ಚಿಂತೆ ಆರಂಭ ಆಗ್ಯದ ಅನ್ನುವಂಥದ್ದು ಕಂಡು ಬರ್ತದೆ. ಏನೂ ಇರಲಿ, ಮೋದಿಯವರಿಗೆ ಇವತ್ತು ರಾಹುಲ್ ಗಾಂಧಿಯವರು ಏನಪ್ಪ ಅಂತಂದ್ರೆ ನಾವು ರಿಲೀಜ್ ಬಂದ್ರಪ್ಪ ಅನ್ನುವಂಥ ಮಟ್ಟಕ್ಕೆ ಬಂದಿದ್ದಾರೆ. ಜೊತೆಗೆ ಜಂಜಿಗಳ ಕನಸಿನ ಹೀರೋ ಆಗ್ತಾ ಇದ್ದಾರೆ. ಇದು ಒಂದು ಬೇರೆ ಡೆವಲಪ್ಮೆಂಟು. 2014ರಾಗ ಇದೇ ರೀತಿಯಾಗಿ ಮೋದಿಯವರು ಅವತ್ತು ಕಾಣಿಸ್ಕೊಂಡಿದ್ರು. ಇವತ್ತು ನಮ್ಮ ರಾಹುಲ್ ಗಾಂಧಿಯವರು ಕಾಣಿಸ್ಕೊಳ್ತಾ ಇದ್ದಾರೆ. ನೋಡೋಕೆ ಏನಾಗ್ತದೆ ಅಂತ ಹೇಳ್ತಾ ಈ ಒಂದು ಬೆಳವಣಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಏನಾದರೂ ಹೊಸ ವ್ಯಾಖ್ಯಾನ ಕೊಡ್ಬೋದಾ? ನಿಮ್ಗೆ ಏನು ಅನ್ನಿಸ್ತದೆ? ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ, ಜೊತೆಗೆ ಸಹಾಯ ಮಾಡೋದು ನಿಲ್ಲಿಸ್ಬೇಡ್ರಿ. ಯಾಕಂದರೆ H16 ನ್ಯೂಸ್ ಅರ್ಥಾತ್ ಇದು ಸತ್ಯದ ಕೈಗನ್ನಡಿ. ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.